ಜನರು ಅವರ ಅವಶ್ಯಕತೆಗೆ ನಮ್ಮನ್ನ ಹೇಗೆಲ್ಲ ಬಳಸ್ಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಒಂದು ಮೊಸಳೆ ಮಾಂಸವನ್ನು ತಿಂದ ಮೇಲೆ ಅದರ ಹಲ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಆ ಮಾಂಸ ಹಲ್ಲಿನಲ್ಲಿ ತುಂಬಾ ಸಮಯ ಹಾಗೆ ಇದ್ರೆ ಬ್ಯಾಕ್ಟೀರಿಯಾ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗಿ ಹಲ್ಲು ಉದುರಿ ಹೋಗಿ ಆ ಮೊಸಳೆ ಬೇಗ ಸತ್ತು ಹೋಗತ್ತೆ. ಮತ್ತೆ ಅದಕ್ಕೆ ಹಲ್ಲು ಇಲ್ಲದೆ ಯಾವುದೇ ಮಾಂಸ ತಿನ್ನಕ್ಕಾಗಲ್ಲ. ಅದಕ್ಕೆ ಆ ಮೊಸಳೆ ಏನು ಮಾಡ್ತದೆ ಅಂತ ಹೇಳಿದ್ರೆ ದಡಕ್ಕೆ ಬಂದು ಬಾಯಿ ಓಪನ್ ಮಾಡಿ ಇರ್ತದೆ. ಸುತ್ತಮುತ್ತ ಇರುವ ಎಲ್ಲ ಹಕ್ಕಿ ಬಂದು ಆ ಮಾಂಸವನ್ನು ತಿನ್ನುತ್ತದೆ. ಆ ಹಕ್ಕಿಗಳಿಗೂ ಒಳ್ಳೆ ಆಹಾರ ಸಿಗುತ್ತೆ. ಹಾಗಾಗಿ ದಿನಾಲು ಬಂದು ಹಲ್ಲಲ್ಲಿ ಸಿಕ್ಕಾಕೊಂಡ ಮಾಂಸವನ್ನು ಹಕ್ಕಿಗಳು ಬಂದು ತಿನ್ನುತ್ತದೆ. ಮೊಸಳೆಯ ಬಾಯಲ್ಲಿದ್ದ ಮಾಂಸವನ್ನು ತಿಂದು ಹೋದ ಹಕ್ಕಿ ಒಂದು ಜಿಂಕೆ ಹತ್ರ ಹೋಗಿ ಹೇಳತ್ತೆ ಅಂತೆ, ಜಿಂಕೆ ಜಿಂಕೆ ಅಲ್ಲಿ ಒಂದು ಮೊಸಳೆ ಇದೆ, ಅದು ಎಷ್ಟು ಒಳ್ಳೆಯ ಮೊಸಳೆ ಅಂದ್ರೆ ನಮಗೆಲ್ಲ ಆಹಾರವನ್ನು ಅದು ಕೊಡತ್ತೆ ಅಂತ. ಆಗ ಆ ಜಿಂಕೆ ಹಕ್ಕಿಗೆ ಹೇಳತ್ತೆ ಅಂತೆ, ಎಂತ ಮಾತು ನೀನು ಹೇಳ್ತಾ ಇದ್ದೀಯಾ, ನಿನ್ನೆ ನನ್ನ ಮಗುವನ್ನು ಕೊಂದು ತಿಂದದ್ದು ಆ ಮೊಸಳೆನೆ ಅಂತ ಹೇಳತ್ತೆ. ಆಗ ಆ ಹಕ್ಕಿ ಅದನ್ನ ಒಪ್ಪುದೇ ಇಲ್ಲ. ಸುಳ್ಳು ಹೇಳ್ತಾ ಇದೀಯಾ ನೀನು, ನಮಗೆಲ್ಲ ಅನ್ನದಾತ ಆ ಮೊಸಳೆ. ಆ ಮೊಸಳೆಯ ಬಾಯಿಯಲ್ಲಿ ಕೂತು ನಾವು ಮಾಂಸವನ್ನು ತಿಂತಾ ಇದ್ದೇವೆ, ನಮಗೇನು ಮಾಡುವುದಿಲ್ಲ, ನಿನ್ನ ಮಗುವನ್ನು ತಿಂದಿದೆ ಅಂತ ಹೇಳಿದ್ರೆ ನಾವು ನಂಬುದಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಆ ಹಕ್ಕಿ ಮೊಸಳೆಗೆ ಹೇಳಿ ಅಲ್ಲಿಂದ ಹೊರಟೆ ಹೋಗುತ್ತೆ. ಈ ಸಣ್ಣ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾರೋ ಒಬ್ಬನಿಗೆ ಒಳ್ಳೆಯವನು ಆಗೋ ವ್ಯಕ್ತಿ ನಮ್ಗೆ ಒಳ್ಳೆಯವನಾಗಬೇಕು ಅಂತ ಏನೂ ಇಲ್ಲ. ಅವರಿಗೆ ಒಳ್ಳೇದು ಮಾಡಿ ಇರಬಹುದು, ಅಥವಾ ಇನ್ನೊಂದು ಏನು ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ, ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಂದ ಏನೋ ಲಾಭ ಇದೆ ಅಂತ ಅರ್ಥ, ಅವನಿಂದ ಏನೋ ಉಪಯೋಗ ಆಗ್ತಿದೆ ಅಂತ ಅರ್ಥ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ಮೊಸಳೆಯ ಹಲ್ಲಲ್ಲಿ ಸಿಕ್ಕಾಕೊಂಡ ಮಾಂಸ, ಆ ಆಹಾರ ಇದೆಯಲ್ಲ, ಆ ಆಹಾರವನ್ನು ಆ ಹಕ್ಕಿ ತಿನ್ನುತ್ತೆ. ಅದು ಎಲ್ಲ ಆಹಾರವನ್ನು ತಿಂದು ಅದನ್ನ ಕ್ಲೀನ್ ಮಾಡಿದ ಮೇಲೆ ಆ ಮೊಸಳೆಗೆ ಏನು ಆಹಾರ ಸಿಗ್ಲಿಲ್ಲ ಅಂದ್ಕೊಳ್ಳಿ, ಆಗ ಆ ಹಕ್ಕಿಯನ್ನು ಕೂಡ ಆ ಮೊಸಳೆ ಬಿಡುವುದಿಲ್ಲ. ಆ ಹಕ್ಕಿಯನ್ನು ಕೂಡ ಆ ಮೊಸಳೆ ತಿಂದೇ ತಿನ್ನುತ್ತದೆ. ಅಂದ್ರೆ ತನ್ನ ಅವಶ್ಯಕತೆಗೆ ಜನರು ಏನು ಬೇಕಾದ್ರೂ ಮಾಡ್ತಾರೆ. ತಮ್ಮ ಅವಶ್ಯಕತೆ ಮುಗಿದ ಮೇಲೆ ನಮ್ಮನ್ನು ಕೂಡ ಅವರು ದೂರ ಮಾಡ್ತಾರೆ. ಸೊ ಒಬ್ಬರ ಕಷ್ಟಕ್ಕೆ ಯಾರೋ ಸಹಾಯ ಮಾಡ್ತಾರೆ, ಯಾರೋ ಒಳ್ಳೆಯವರು ಯಾರೋ ಕೆಟ್ಟವರು ಅನ್ನೋದನ್ನ ನಾವೇ ನಿರ್ಧಾರ ಮಾಡಬೇಕು. ಕೆಲವರು ಅವರ ಅವಶ್ಯಕತೆಗೆ ನಮ್ಮನ್ನ ಬಳಸ್ಕೊಳ್ತಾರೆ. ಅವರ ಅವಶ್ಯಕತೆ ಮುಗಿದ ಮೇಲೆ ನಮ್ಮನ್ನ ಕೇರ್ ಕೂಡ ಮಾಡುವುದಿಲ್ಲ. ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ, ನಿಮಗೆ ಹಣದ ತುಂಬಾ ಅವಶ್ಯಕತೆ ಇದೆ ಅಂತ ಅನ್ಕೊಳ್ಳಿ. ತುಂಬಾ ಜನರ ಹತ್ರ ನೀವು ಹಣ ಕೇಳ್ತೀರಾ, ಆದ್ರೆ ಯಾರು ಕೊಡ್ತಾ ಇರಲ್ಲ. ಆಗ ಕೊನೆಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಬಡ್ಡಿಗೆ ಹಣ ಕೊಡ್ತಾರಲ್ಲ ಅವರ ಹತ್ರ ನೀವು ಹಣವನ್ನ ಪಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಅವರನ್ನ ನೀವು ನಿಮ್ಮ ಕಷ್ಟಕ್ಕೆ ಆಗಿದಾರಂತ ಹೇಳಿ ನಿಮ್ಮ ಪಾಲಿನ ದೇವರು ಅಂತ ಹೇಳಲಿಕ್ಕಾಗತ್ತಾ? ಅವರು ಏನು ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಹಣವನ್ನು ಸರಿಯಾದ ಸಮಯಕ್ಕೆ ವಾಪಸ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಆ ಹಣವನ್ನು ಹಿಂದೆ ಪಡೆಯುವ ತನಕ ನಿಮಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಡ್ಬೋದು ಅದನ್ನೆಲ್ಲ ಅವರು ಮಾಡ್ತಾರೆ. ಮತ್ತೆ ನಿಮ್ಮಿಂದ ಆ ಅಸಲಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲವನ್ನು ತಗೊಳ್ತಾರೆ. ಅವರ ಲಾಭಕ್ಕೋಸ್ಕರ ಅವರು ಹಣವನ್ನು ಕೊಡುವಂತೆ ಹೊರತು ನಿಮ್ಗೆ ಸಹಾಯ ಆಗ್ಲಿ ಅಂತ ಆ ಹಣವನ್ನು ಕೊಡುವುದಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರಿಗೆ ಯಾರೂ ಸಹಾಯ ಮಾಡಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕಾಗಿ ಸಹಾಯ ಮಾಡ್ತಾರೆ. ಇಷ್ಟೇ, ನೀವು ಹುಷಾರಾಗಿ ಇರಬೇಕು, ನಿಮ್ಮ ಎಚ್ಚರದಲ್ಲಿ ನೀವು ಇರಬೇಕು. ನಮಗೆ ಕೂಡ ಇಂಥ ಪರಿಸ್ಥಿತಿ ಬರಬಾರದಲ್ವೇ, ಅದಕ್ಕಾಗಿ ಈ ಮಾತನ್ನ ಹೇಳ್ತಾ ಇರೋದು. ಯಾಕಂದ್ರೆ ಈ ಕಡೆ ಸಾಯಕ್ಕಾಗದೆ ಈ ಕಡೆ ಬದುಕಕ್ಕಾಗದೆ ದಿನಾಲು ಅನುಭವಿಸುವುದು ಉಂಟಲ್ಲ, ಇದು ಯಾರ ವೈರಿಗೆ ಕೂಡ ಬೇಡ. ನಮ್ಮವರೇ ನಮಗೆ ವೈರಿಯಾಗಿರ್ತಾರೆ. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸೆಷನ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.